ಹಲೋ ಕಿಡ್ಸ್, ವೆಲ್ಕಮ್ ಟು ಕ್ಯಾಟ್ಕಡ ಕಿಡ್ಸ್. ಬನ್ನಿ ಮಕ್ಕಳೇ, ಇವತ್ತು ನಾವು ಕನ್ನಡದ ತಿಂಗಳುಗಳನ್ನು ಕಲಿಯೋಣ. ಸೊ ಲೆಟ್ಸ್ ಬಿಗಿನ್. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಮತ್ತೊಮ್ಮೆ ಕನ್ನಡ ತಿಂಗಳುಗಳ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಚೈತ್ರ. ಚೈತ್ರ ಕನ್ನಡ ಹೊಸ ವರ್ಷದ ಮೊದಲ ತಿಂಗಳು. ಸಾಮಾನ್ಯವಾಗಿ ಮಾರ್ಚ್ ಇಂದ ಏಪ್ರಿಲ್ನಲ್ಲಿ ಬರುತ್ತದೆ. ವೈಶಾಖ. ವೈಶಾಖ ಏಪ್ರಿಲ್ ಇಂದ ಮೇ ತಿಂಗಳ ಅವಧಿಯಲ್ಲಿ ಬರುತ್ತದೆ. ಜ್ಯೇಷ್ಠ. ಜ್ಯೇಷ್ಠ ಬೇಸಿಗೆಯ ತೀವ್ರತೆ ಹೆಚ್ಚಾಗುತ್ತಿರುವ ತಿಂಗಳು, ಮೇಯಿಂದ ಜೂನ್ವರೆಗೆ. ಆಷಾಢ. ಆಷಾಢ ಮಳೆಗಾಲದ ಆರಂಭವಾಗುವ ತಿಂಗಳು, ಜೂನ್ನಿಂದ ಜುಲೈವರೆಗೂ ಬರುತ್ತದೆ. ಶ್ರಾವಣ. ಶ್ರಾವಣ ಹಬ್ಬಗಳ ತಿಂಗಳು, ಭಕ್ತಿ ಮತ್ತು ಪೂಜೆಗೆ ಪ್ರಸಿದ್ಧ, ಜುಲೈಯಿಂದ ಆಗಸ್ಟ್ವರೆಗೆ. ಭಾದ್ರಪದ. ಭಾದ್ರಪದ ಗಣೇಶ ಚತುರ್ಥಿ ಹಬ್ಬ ನಡೆಯುವ ತಿಂಗಳು, ಆಗಸ್ಟ್ ಇಂದ ಸೆಪ್ಟೆಂಬರ್ ವರೆಗೂ. ಆಶ್ವಯುಜ. ಆಶ್ವಯುಜ ನವರಾತ್ರಿ ಮತ್ತು ದಸರಾ ಹಬ್ಬಗಳು ಆಚರಿಸುವ ತಿಂಗಳು, ಸೆಪ್ಟೆಂಬರ್ ಇಂದ ಅಕ್ಟೋಬರ್ ವರೆಗೂ. ಕಾರ್ತೀಕ. ಕಾರ್ತೀಕ ದೀಪೋತ್ಸವ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಮಹತ್ವದ ತಿಂಗಳು, ಅಕ್ಟೋಬರ್ ಇಂದ ನವೆಂಬರ್ ವರೆಗೂ. ಮಾರ್ಗಶಿರ. ಮಾರ್ಗಶಿರ ಧಾರ್ಮಿಕ ಆಚರಣೆಗಳು ಹೆಚ್ಚಾಗುವ ತಿಂಗಳು, ನವೆಂಬರ್ ಇಂದ ಡಿಸೆಂಬರ್ ವರೆಗೂ. ಪುಷ್ಯ. ಪುಷ್ಯ ಚಳಿಗಾಲದ ಪ್ರಮುಖ ತಿಂಗಳು, ಡಿಸೆಂಬರ್ ಇಂದ ಜನವರಿವರೆಗೂ. ಮಾಘ. ಮಾಘ ಪವಿತ್ರ ಸ್ನಾನ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಪ್ರಸಿದ್ಧ, ಜನವರಿಯಿಂದ ಫೆಬ್ರವರಿಯವರೆಗೂ. ಫಾಲ್ಗುಣ. ಫಾಲ್ಗುಣ ವರ್ಷದ ಕೊನೆಯ ತಿಂಗಳು, ಹೋಳಿ ಹಬ್ಬ ಆಚರಿಸಲಾಗುತ್ತದೆ, ಫೆಬ್ರವರಿಯಿಂದ ಮಾರ್ಚ್. ಈ ವಿಡಿಯೋ ನಿಮಗೆ